ಕಲಘಟಗಿ ಪಟ್ಟಣದ ಗಾಂಧಿನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಕನ್ನಡ ಭಾಷೆ ಬೆಳವಣಿಗೆಗೆ ಮತ್ತು ನಾಡು ನುಡಿ ಕುರಿತು ವಿದ್ಯಾರ್ಥಿಗಳಿಗೆ ಜಾಗೃತಿ ಕಾರ್ಯಕ್ರಮ ಮಾಡಲಾಯಿತು. ಮೈಂಡ್ ಯಾವ ರೀತಿ ಇದೆ, ಕನ್ನಡ ಭಾಷೆ ಬಗ್ಗೆ ಅವರಿಗೆ ಯಾವ ರೀತಿ ಅಭಿಮಾನ ಇದೆ ಅನ್ನೋದು ಈಗ ನಮ್ಗೆ ಗೊತ್ತಾಗ್ತದೆ. ಮತ್ತು ಇನ್ನೊಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಬಗ್ಗೆ ನಾವು ಹೇಳ್ಬೇಕಂತಂದ್ರೆ, ಈಗ ಹೇಳಿದ್ರು ಒಬ್ಬ ವಿದ್ಯಾರ್ಥಿ 1915 5/5/1915 ಪ್ರಪ್ರಥಮವಾಗಿ ಮೈಸೂರು ಸಂಸ್ಥಾನ ಏನಿತ್ತು ಅವಾಗ ಅದು ಉಗಮಗೊಂಡಿತ್ತು. ಆ ಒಂದು ಪ್ರಥಮ ಸಾಹಿತ್ಯ ಸಮ್ಮೇಳನಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಚಾಲನೆಯನ್ನು ನೀಡಿದರು. ಇವತ್ತು ನಾವು 31 ಜಿಲ್ಲಾ ಸರ್ ಹೇಳಿದಂಗೆ ಅನೇಕ ಕಡೆ ಜಿಲ್ಲಾಧ್ಯಕ್ಷರು, ತಾಲೂಕು ಘಟಕಗಳು ಮತ್ತು ರಾಜಕೀಯ. ಈ ವೇಳೆಯಲ್ಲಿ ವಸತಿ ನಿಲಯದ ಬಾಲಕರು ಗಣ್ಯರ ಸಮ್ಮುಖದಲ್ಲಿ ಕನ್ನಡ ನಾಡು ನುಡಿ ಕುರಿತು ಗೀತೆಗಳನ್ನು ಹಾಡಿ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದರು. ಬಳಿಕ ಕಾರ್ಯಕ್ರಮದಲ್ಲಿ ಗಣ್ಯಮಾನ್ಯರಿಗೆ ಸನ್ಮಾನ ನೆರವೇರಿಸಲಾಯಿತು. ನಂತರ ಕನ್ನಡ ಭಾಷೆ ಬೆಳವಣಿಗೆಗೆ ಮತ್ತು ನಾಡು ನುಡಿ ಕುರಿತು ಜಾಗೃತಿ ಮಾರ್ಗದರ್ಶನ ನೀಡಲಾಯಿತು. ಬೇರೆ ದೇಶಕ್ಕೆ ಹೋಗ್ಬೋದು ಹಂಗಂತೇಳಿ ಕಟ್ಟ ಕನ್ನಡಿಗರ ಅಂತಲ್ಲ, ನಾವು ಕನ್ನಡದ ಬಗ್ಗೆ ಅಭಿಮಾನ ಇರಲಿ. ನಮ್ಮ ಕವಿಗಳು ಹೇಳಿದ್ರೆ ನಿಮ್ಮ ನಾಲ್ಗೆ ಕಟ್ ಮಾಡಿದ್ರು ನಾನು ಮೂಗ್ಲೆ ಕನ್ನಡ ಮಾತಾಡ್ತೇನೆ ಅಂತ ಹೇಳಿದ್ರೆ ಜಿ.ಬಿ. ರಾಜರತ್ನಂ ಅವರು. ಹಿಂದೆ ರನ್ನ ಅಂತ ಇದ್ದ. ರನ್ನ ಏನ್ ಮಾಡ್ತಿದ್ದ ಅಂದ್ರೆ ಬಳಿ ವ್ಯಾಪಾರ ಮಾಡ್ತಿದ್ದ. ಅವಂಗ ಆಶಾಡಿದ್ರ ಅವಂಗ ಕನ್ನಡ ಸಾಹಿತ್ಯದ ಬಗ್ಗೆ ನೀ ಏನ್ ಮಾಡ್ತೀಯ ಅಂತೇಳಿ ಅದೇನು ಬಳಿ ಮಲಾರನ್ನು ಹೊತ್ಕೊಂಡ ಅಡ್ಡಾಡ್ದಂಗಲ್ಲ, ಕನ್ನಡ ಸಾಹಿತ್ಯ ಬರೀಬೇಕಂತೇಳಿ ಅಂದಾಗ. ಈ ಸಂದರ್ಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷರಾದ ಅಣ್ಣಪ್ಪ ಓಲೇಕರ್, ಪತ್ರಕರ್ತರ ಸಂಘದ ಅಧ್ಯಕ್ಷ ಪ್ರಕಾಶ್ ಲಮಾಣಿ, ಸಮಾಜ ಸೇವೆಯಲ್ಲಿ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತ ಪ್ರಭುಲಿಂಗ, ರಂಗಾಪುರ್ ವಿನಾಯಕ್ ಭಟ್, ಶಂಕರಲಿಂಗ ಹೊಸ್ಮನಿ ಹಾಗೂ ವಸತಿ ನಿಲಯದ ವಾರ್ಡನ್ ನದಾಫ್, ವಿದ್ಯಾರ್ಥಿಗಳು ಸೇರಿದಂತೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಇಲಿಯಾಸ್ ಗಿಡಣ್ಣವರ್, 9 ಲೈವ್ ನ್ಯೂಸ್, ಕಲಘಟಗಿ.